ಇವತ್ತಿನ ಅಣ್ಣಯ್ಯ ಎಪಿಸೋಡಲ್ಲಿ ಶಿವು ಮಾದಪ್ಪನ ಮನೆ ಹತ್ರ ಬಂದಿರ್ತಾನೆ ಶಾಂತಮ್ಮನ ಮೀಟ್ ಮಾಡೋಕ್ಕೆ ಅಂತ. ಶಿವು ಮಾದಪ್ಪನ ಮನೆ ಒಳಗಡೆ ಹೋಗಿ ಶಾಂತಮ್ಮನ ಕರಿತಾ ಇರ್ತಾನೆ. ಆದರೆ ಶಾಂತಮ್ಮ ನಾನು ಹೆಂಗೆ ಹೋಗಲಿ ಅಂತ ಯೋಚನೆ ಮಾಡ್ತಾ ಇಲ್ಲೇ ಇವತ್ತು ನನ್ನ ಮಗನ ಮೀಟೇ ಮಾಡಿಬಿಡ್ತೀನಿ ಅಂತ ಡಿಸೈಡ್ ಮಾಡ್ತಾಳೆ. ಅಷ್ಟರಲ್ಲಿ ರಶ್ಮಿ ಮತ್ತು ಸೀನಾ ಇಬ್ಬರು ಜಗಳ ಆಡ್ತಿರ್ತಾರೆ. ಇವತ್ತು ನಾನು ಪಿಂಕಿ ಬಗ್ಗೆ ಹೇಳ್ತೀನಿ ನಿಮ್ಮ ಅಣ್ಣನ ಹತ್ರ ಮತ್ತು ನಮ್ಮ ಅಪ್ಪನ ಹತ್ರ ಅಂದ್ಬಿಟ್ಟು ಸೀನಾ ಫುಲ್ ಧೈರ್ಯ ಮಾಡಿಬಿಟ್ಟು ಬರ್ತಾನೆ. ಫುಲ್ ಧೈರ್ಯ ಮಾಡಿ ಬಂದಾಗ ರಶ್ಮಿ ಎಷ್ಟೇ ಅವಾಯ್ಡ್ ಮಾಡ್ತಿದ್ರು ಅವನು ಸುಮ್ಮನಿರಲ್ಲ. ಇದನ್ನೆಲ್ಲ ನೋಡಿ ಶಾಂತಮ್ಮ ಇದೇನಾದ್ರು ಶಿವು ಗೊತ್ತಾಗ್ಬಿಟ್ರೆ ಇವನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು ಮುಖ ಮುಚ್ಕೊಂಡು ಶಾಂತಮ್ಮ ಹೋಗಿ ಅವಳ ಮುಂದೆ ನಿಂತ್ಕೊಂಡಾಗ ಇವನು ಅವ್ವ ಅಂತ ಕರಿತಾನೆ. ಅವನು ಅವ್ವ ಅಂತ ಕರೆದಿದ್ದು ನೋಡಿ ಇವ್ಳು ಫುಲ್ಲು ಎಕ್ಸೈಟ್ ಆಗಿಬಿಡ್ತಾಳೆ. ಇನ್ನೇನು ಮುಖ ತೋರಿಸ್ಬೇಕು ಅನ್ನೋ ಅಷ್ಟರಲ್ಲಿ ಅವ್ರ ಮನೆ ಮುಂದೆ ಒಬ್ಬರು ಸಂತರು ಬರ್ತಾರೆ. ಅವ್ರು ಬಂದಿದ್ದು ನೋಡಿ ಅವ್ರು ಹೇಳ್ತಾರೆ, ಆ ಸಂತರು ಬಂದು ತಾಳಿದವನು ಬಾಳಿಯಾನೋ ಅಂತ ಹೇಳಿದ್ದು ನೋಡಿ ಆ ದೇವರೇ ಮಾಕಾಳವನ್ನೇ ಇವ್ರನ್ನ ಕಳಿಸಿರ್ಬೇಕು, ನಾನು ಈಗಲೇ ನನ್ನ ಮಗುಗೆ ನನ್ನ ಮುಖ ತೋರಿಸ್ಬಾರ್ದು ಅಂತ ಡಿಸೈಡ್ ಮಾಡಿ ಅವಳು ಅಲ್ಲಿಂದ ಹೊರಟೋಗ್ತಾಳೆ. ಮಾದಪ್ಪಣ್ಣ ಬನ್ನಿ ಬಾ ಸ್ವಾಮಿಗಳು ಬಂದವರೆ ಹೋಗಿ ಮಾತಾಡೋಣ ಅಂತ ಹೇಳ್ಬಿಟ್ಟು ಶಿವನ ಹೊರಗಡೆ ಕರ್ಕೊಂಡು ಹೋದಾಗ ಮಾತಾಡ್ತಿರ್ತಾರೆ. ಅದಾದಮೇಲೆ ರಶ್ಮಿಗೆ ಶಿವು ಹೇಳ್ತಾನೆ, ರಶ್ಮಿ ಒಂದು ಸ್ವಲ್ಪ ಅಕ್ಕಿ ತಾಂಬವ ಅಂತ ಹೇಳಿದಾಗ ರಶ್ಮಿ ಅಕ್ಕಿ ತೊಗೊಂಡೋಗಿ ಕೊಡ್ತಾಳೆ. ಅದಾದಮೇಲೆ ಶಿವುಗೆ ಕಾಲ್ ಬರುತ್ತೆ ಅಂಗಡಿಯಿಂದ, ಸಾಮಾನೆಲ್ಲ ಬಂದೈತೆ ನೀವು ಬನ್ನಿ ಅಂತ. ಆಗ ಶಿವು ಇದ್ದವನು ಹೇಳ್ತಾನೆ, ನಾನು ಹೋಗಬೇಕು, ಎಷ್ಟು ದಿನ ಆದರೂ ಶಾಂತಮ್ಮನ ನೋಡೋಕ್ಕೆ ಆಯ್ತಿಲ್ವಲ್ಲ, ಇನ್ನೊಂದ್ಕಿತ ಬಂದು ನೋಡ್ತೀನಿ ಅಂತ ಶಿವು ಅಲ್ಲಿಂದ ಹೊರಟೋಗ್ತಾನೆ. ಇಲ್ಲಿ ಛತ್ರಿ ಕೈಯಲ್ಲಿ ಸ್ಲಿಪ್ಪರ್ ಹಿಡ್ಕೊಂಡು ಪರ್ಶು ಹತ್ರ ಓಡಿ ಬರ್ತಾನೆ. ಪರ್ಶುಗೆ ಶಾಕ್ ಆಗುತ್ತೆ, ಇವನೇನಪ್ಪ ನನಗೆ ಸ್ಲಿಪ್ಪರಲ್ಲಿ ಹೊಡೆಯಕ್ಕೆ ಬರ್ತಿದ್ದಾನ ಅಂತ. ಆಗ ಪರ್ಶುಗೆ ಹೇಳ್ತಾನೆ, ನೀವು ನನಗೆ ತಗೊಳ್ಳಿ ಬುದ್ಧಿ, ನನಗೆ ಈ ಸ್ಲಿಪ್ಪರಲ್ಲಿ ಹೊಡೆದ್ಬಿಡಿ, ಯಾಕಪ್ಪ ಹಿಂಗಂತಿದ್ಯಾ ಅಂತ ಕೇಳಿದಾಗ ಛತ್ರಿ ಹೇಳ್ತಾನೆ, ನೀವು ಪಂಚಾಯತಿಲಿ ನಿಮ್ಮ ಅಪ್ಪನ ವಿರುದ್ಧ ಹೋದ್ರಲ್ಲ, ಇದನ್ನ ನೋಡಿ ದನಿಗಳು ಭಾರಿ ಬೇಜಾರು ಮಾಡ್ಕೊಬಿಟ್ಟವ್ರೆ, ಯಾಕೆ ಹಿಂಗೆ ಮಾಡಿದ್ರಿ ಅಂತ ಹೇಳಿದಾಗ ಪರ್ಶು ಹೇಳ್ತಾನೆ, ನಾನು ನಮ್ಮ ಅಪ್ಪಂಗೆ ಹುಟ್ಟಿರೋ ಮಗ ಕಂಡ್ಲ, ನಮ್ಮ ಅಪ್ಪಂಗೆ ನಾನೇ ಬೇಜಾರು ಮಾಡಲಿ, ನಮ್ಮ ಅಪ್ಪಂಗೆ ಆ ಶಿವು ಮನೆ ಮೇಲಿರೋ ಸಿಟ್ಟಿಗೆ ನಾನು ಹಿಂಗೆ ಮಾಡಿದೆ. ಇಷ್ಟು ದಿನ ರತ್ನಿನ ಹೊಲಿಸ್ಕೊಳ್ಳೋಕ್ಕೋಸ್ಕರ ನಾನು ಏನೇನೋ ಮಾಡಿದೆ, ಆದರೆ ಅವಳು ನನ್ನ ಕಡೆಗೆ ತಿರುಗು ನೋಡ್ತಿರ್ಲಿಲ್ಲ. ಅದೇ ಇವತ್ತು ನಾನು ಮಾಡಿದ್ರಿಂದ ರತ್ನಿ ಅಲ್ಲ, ಇಡೀ ಶಿವು ಫ್ಯಾಮಿಲಿನೇ ನನ್ನನ್ನು ಹೊಗಳುತ್ತೈತೆ, ಅದಕ್ಕೆ ನಾನು ಹಿಂಗೆ ಮಾಡಿದೆ. ಅಪ್ಪಯ್ಯ ಕಾಯಿಸಿದ ಹೆಂಚು ಮೇಕೆ ನನಗೆ ಹೆಂಗೆ ಬೇಕು ಹಂಗೆ ನಾನು ದೋಸೆ ಹಾಕ್ಕೊಂಡೆ ಅಂತ ಕೇಳಿ ಛತ್ರಿ ಓ ಅಂತ ಫುಲ್ ಜೋರಾಗಿ ನಗಾಡ್ಕೊಂಡು ಸಂತೋಷ ಆಗ್ತಾರೆ. ಇಲ್ಲಿ ಪಾರು ಮನೆಯಲ್ಲಿ ರತ್ನಿ ಮತ್ತು ಇನ್ನು ಅವ್ರ ಕೊನೆ ತಂಗಿ ಕೂತ್ಕೊಂಡು ಏನೋ ಎಕ್ಸಾಮ್ ರಿಲೇಟೆಡ್ ಕೆಲಸ ಮಾಡ್ತಿರ್ತಾರೆ. ಆಗ ಪಾರ್ವತಿ ಬಂದು ಏನು ಮಾಡ್ತಿದ್ದೀರಾ ಅಂದಾಗ ಈ ಥರ ಎಕ್ಸಾಮ್ ರಿಲೇಟೆಡ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಆವಾಗ ಎಲ್ಲ ಪ್ರಾಬ್ಲಮ್ಗೂ ಒಂದೊಂದು ಸೊಲ್ಯೂಷನ್ ಇದ್ದೇ ಇರುತ್ತೆ ಅಂತ ಹೇಳಿದಾಗ ಪಾರು ಇದ್ದವಳು ಎಲ್ಲ ಪ್ರಾಬ್ಲಮ್ಗೂ ಒಂದೇ ಸೊಲ್ಯೂಷನು, ಅದೇ ತಾಯಿ ಅಂತ ಹೇಳಿದಾಗ ಅವರಿಬ್ಬರು ಜೋರಾಗಿ ನಗಾಡಿ ನಮ್ಮ ಮನೇಲಿ ತಾಯಿನೇ ಪ್ರಾಬ್ಲಮ್ ಅದಕ್ಕೆ ಅಂತ ಹೇಳಿದ್ದು ಕೇಳಿ ಪಾರು ಫುಲ್ ಶಾಕ್ ಆಗುತ್ತೆ. ಇದೇನಿದು ಇವ್ರ ಮನಸ್ಸಲ್ಲಿ ತಾಯಿ ಬಗ್ಗೆ ಈ ಥರ ಅಭಿಪ್ರಾಯ ಇದೆಯಾ, ನಮ್ಮ ಅಪ್ಪ ಮಾಡಿದ ಕೆಲಸದಿಂದ ಇವತ್ತು ನೋಡಿ ಏನಾಗಿದೆ, ಅಪ್ಪ ನಿನ್ನ ಯಾವ ದೇವ್ರಿಗೆ ಕ್ಷಮಿಸಲ್ಲ ಅಂತ ಅವ್ರ ಅಪ್ಪಂಗೆ ಬೈದು ನಾನು ಇವರು ಅಮ್ಮ ಮಕ್ಕಳು ಮಧ್ಯೆ ನಾನು ಸೇತುವೆಯಾಗಿ ನಿಂತು ಅವ್ರ ಅಮ್ಮ ಎಷ್ಟು ಒಳ್ಳೆಯವರು ಅಂತ ನಾನು ಇವ್ರಿಗೆ ಅರ್ಥ ಮಾಡಿಸ್ತೀನಿ ಅಂತ ಹೇಳಿ ಮನಸ್ಸಲ್ಲೇ ಅಂದ್ಕೊಳ್ತಾಳೆ. ನೈಟ್ ಆಗುತ್ತೆ. ಮಾದಪ್ಪನ ಮನೇಲಿ ಸೀನನ್ನ ಕೈ ಹಿಡ್ಕೊಂಡು ಮಾದಪ್ಪಣ್ಣ ಮಚ್ಚಿಡ್ಕೊಂಡು, ಈಗ ನೀನು ಹೇಳ್ತೀಯಾ ಇಲ್ವಾ, ಏನು ನಿಜ ಅಂತ, ಇಲ್ಲ ಅಂದರೆ ನಿನ್ನ ಕೈ ಬೆರಳನ್ನು ಎರಡೂ ಕಟ್ ಮಾಡಿಬಿಡ್ತೀನಿ ಅಂತ ಮಾದಪ್ಪಣ್ಣ ಇಬ್ಬರು ಜಗಳ ಆಡ್ತಿರ್ತಾರೆ. ಏನಕ್ಕಪ್ಪ ಮಾದಪ್ಪಣ್ಣಂಗೆ ಈ ಥರ ಡೌಟ್ ಬರುತ್ತೆ ಅಂತ ಅಂದರೆ, ಅವತ್ತು ದೇವರು ಬಂದಾಗ ದೇವಿ ಪಿಂಕಿಗೆ ಇವನು ಮುತ್ತು ಕೊಟ್ಟಿರೋ ಸೀನ್ನ ನೆನಪು ಮಾಡ್ಕೊಂಡು ಅವನಿಗೆ ಹೊಡೆದಿರುತ್ತೆ. ದೇವಿ ಯಾರಿಗೂ ಹಂಗೆ ಹೊಡೆಯಲ್ಲ, ನಿನಗೆ ಯಾಕೆ ಹಂಗೆ ಹೊಡಿತು ಹೇಳ ಅಂತ ಹೊಡಿತಾ ಇರಬೇಕಾದ್ರೆ ಶಾಂತಮ್ಮ ಬಂದು ಬಿಡ್ಸೋಕೆ ನೋಡ್ತಾಳೆ. ಶಾಂತಮ್ಮನ ಮಾತನ್ನು ಕೇಳ್ದಾನೆ ಇದ್ದಾಗ ರಶ್ಮಿ ಬಂದ್ಬಿಟ್ಟು, ಮಾವ ನನ್ನ ಗಂಡಂಗೆ ನೀವು ಮರ್ಯಾದೆ ಕೊಡಿ ಅಂತ ನಾನು ಕೇಳಿದ್ದೀನಿ, ನೀವು ಕೊಡಬೇಕು, ನನ್ನ ಮೀರಿ ನನ್ನ ಗಂಡಂಗೆ ನೀವೇನು ಮಾಡೋಂಗಿಲ್ಲ ಅಂತ ಹೇಳಿ ಅವಳು ಅವ್ರನ್ನ ತಡಿತಾಳೆ. ಅದೇ ಇವತ್ತಿನ ಅಪ್ಡೇಟ್.